ಇವತ್ತೊಂದು ಪತ್ರಿಕೆಯಲ್ಲೂ ಬಂದಿದೆ. ಬಿಜೆಪಿಗರ ಮೇಲೆ ಮೊಟ್ಟೆ ಎಸೆದವರು ಕಾಂಗ್ರೆಸ್ ಶಾಸಕ ಪುತ್ರನ ಬೆಂಬಲಿಗರು. ಯಾರದು ಪುತ್ರ? ಕಾಂಗ್ರೆಸ್ ಶಾಸಕರ ಪುತ್ರ. ಪುಂಡಾಟ ಆಡುವ ಪುತ್ರ ಯಾರಿರ್ಬೋದು ಹೇಳಿ? ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಪುಂಡಾಟದ ಪುತ್ರ, ಶಾಸಕರ ಪುಂಡಾಟದ ಪುತ್ರ ಇರೋದೇ ಹೆಚ್ಚು ಕಡಿಮೆ ಹೇಳಿದ ತಕ್ಷಣ ಗೊತ್ತಾಗೋದು ಒಬ್ಬರೇ. ಮೊಟ್ಟೆ ಖರೀದಿ ಮಾಡಿಬಿಟ್ರಂತೆ. ಖರೀದಿ ಯಾಕೆ ಮಾಡಿದ್ರಿ? ಮಕ್ಕಳದು ಕದ್ದಿದ್ದು ಎಲ್ಲಿಟ್ರಿ? ಮಕ್ಕಳ ಮೊಟ್ಟೆಗಳ ಕದ್ದಿದ್ದು ಎಲ್ಲಿಟ್ಟಿದ್ದೀರಿ? ಮಾನ್ಯ ಹರಿಪ್ರಸಾದ್ ಅವರು ಒಂದು ಬಾಲಿಶ ಹೇಳಿಕೆ ಕೊಟ್ಟು ಆ ಕಾಂಗ್ರೆಸ್ಸಿನ ಮರ್ಯಾದೆ ಗೌರವ ಏನಿತ್ತಲ್ಲ ಅದೆಲ್ಲ ತೆಗೆದುಬಿಟ್ರು. ಅವರು ರಾಜ್ಯದ ಜನರ ಕ್ಷಮೆ ಯಾಚನೆ ಮಾಡಬೇಕು. ಈ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂಥ ಬಾಲಿಶ ಹೇಳಿಕೆಗಳನ್ನು ಕೊಡೋದ್ರ ಬದಲು ಅವರು ರಾಜೀನಾಮೆ ಕೊಟ್ಟು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೊಂದು ಪತ್ರಿಕೆಯಲ್ಲೂ ಬಂದಿದೆ. ಬಿಜೆಪಿಗರ ಮೇಲೆ ಮೊಟ್ಟೆ ಎಸೆದವರು ಕಾಂಗ್ರೆಸ್ ಶಾಸಕ ಪುತ್ರನ ಬೆಂಬಲಿಗರು. ಯಾರದು ಪುತ್ರ? ಕಾಂಗ್ರೆಸ್ ಶಾಸಕರ ಪುತ್ರ. ಪುಂಡಾಟ ಆಡುವ ಪುತ್ರ ಯಾರಿರ್ಬೋದು ಹೇಳಿ? ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಪುಂಡಾಟದ ಪುತ್ರ, ಶಾಸಕರ ಪುಂಡಾಟದ ಪುತ್ರ ಇರೋದೇ ಹೆಚ್ಚು ಕಡಿಮೆ ಹೇಳಿದ ತಕ್ಷಣ ಗೊತ್ತಾಗೋದು ಒಬ್ಬರೇ. ಮೊಟ್ಟೆ ಖರೀದಿ ಮಾಡಿಬಿಟ್ರಂತೆ. ಖರೀದಿ ಯಾಕೆ ಮಾಡಿದ್ರಿ? ಮಕ್ಕಳದು ಕದ್ದಿದ್ದು ಎಲ್ಲಿಟ್ರಿ? ಮಕ್ಕಳ ಮೊಟ್ಟೆಗಳ ಕದ್ದಿದ್ದು ಎಲ್ಲಿಟ್ಟಿದ್ದೀರಿ? ಮಾನ್ಯ ಹರಿಪ್ರಸಾದ್ ಅವರು ಒಂದು ಬಾಲಿಶ ಹೇಳಿಕೆ ಕೊಟ್ಟು ಆ ಕಾಂಗ್ರೆಸ್ಸಿನ ಮರ್ಯಾದೆ ಗೌರವ ಏನಿತ್ತಲ್ಲ ಅದೆಲ್ಲ ತೆಗೆದುಬಿಟ್ರು. ಅವರು ರಾಜ್ಯದ ಜನರ ಕ್ಷಮೆ ಯಾಚನೆ ಮಾಡಬೇಕು. ಈ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂಥ ಬಾಲಿಶ ಹೇಳಿಕೆಗಳನ್ನು ಕೊಡೋದ್ರ ಬದಲು ಅವರು ರಾಜೀನಾಮೆ ಕೊಟ್ಟು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೊಂದು ಪತ್ರಿಕೆಯಲ್ಲೂ ಬಂದಿದೆ. ಬಿಜೆಪಿಗರ ಮೇಲೆ ಮೊಟ್ಟೆ ಎಸೆದವರು ಕಾಂಗ್ರೆಸ್ ಶಾಸಕ ಪುತ್ರನ ಬೆಂಬಲಿಗರು. ಯಾರದು ಪುತ್ರ? ಕಾಂಗ್ರೆಸ್ ಶಾಸಕರ ಪುತ್ರ. ಪುಂಡಾಟ ಆಡುವ ಪುತ್ರ ಯಾರಿರ್ಬೋದು ಹೇಳಿ? ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಪುಂಡಾಟದ ಪುತ್ರ, ಶಾಸಕರ ಪುಂಡಾಟದ ಪುತ್ರ ಇರೋದೇ ಹೆಚ್ಚು ಕಡಿಮೆ ಹೇಳಿದ ತಕ್ಷಣ ಗೊತ್ತಾಗೋದು ಒಬ್ಬರೇ. ಮೊಟ್ಟೆ ಖರೀದಿ ಮಾಡಿಬಿಟ್ರಂತೆ. ಖರೀದಿ ಯಾಕೆ ಮಾಡಿದ್ರಿ? ಮಕ್ಕಳದು ಕದ್ದಿದ್ದು ಎಲ್ಲಿಟ್ರಿ? ಮಕ್ಕಳ ಮೊಟ್ಟೆಗಳ ಕದ್ದಿದ್ದು ಎಲ್ಲಿಟ್ಟಿದ್ದೀರಿ? ಮಾನ್ಯ ಹರಿಪ್ರಸಾದ್ ಅವರು ಒಂದು ಬಾಲಿಶ ಹೇಳಿಕೆ ಕೊಟ್ಟು ಆ ಕಾಂಗ್ರೆಸ್ಸಿನ ಮರ್ಯಾದೆ ಗೌರವ ಏನಿತ್ತಲ್ಲ ಅದೆಲ್ಲ ತೆಗೆದುಬಿಟ್ರು. ಅವರು ರಾಜ್ಯದ ಜನರ ಕ್ಷಮೆ ಯಾಚನೆ ಮಾಡಬೇಕು. ಈ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂಥ ಬಾಲಿಶ ಹೇಳಿಕೆಗಳನ್ನು ಕೊಡೋದ್ರ ಬದಲು ಅವರು ರಾಜೀನಾಮೆ ಕೊಟ್ಟು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.